ನಾರಾಯಣರ ಮಗ ಗಣೇಶ, ಗಾಯತ್ರಿ ಮಗಳು, ಇವತ್ತು ಆ ಕೇಸಲ್ಲಿ ಕಿತ್ಕೊಂಡು ಬಂದು SIT ಕೊಡ್ತಾ ಇದ್ದಾರೆ. ಅಂದ್ರೆ SIT ಮೇಲೆ ಇವತ್ತು ವಿಶ್ವಾಸ ಬೆಳೀತಾ ಇದೆ ಅಂತ. ಯಾಕೆ ಇಡೀ ಆ ಧರ್ಮಸ್ಥಳ ತುಂಬ ಅಲ್ಲಿ ಏನು ವಾಸಿಗಳಿದ್ದಾರೆ, ಅಲ್ಲಿ ಯಾರು ನೆಲೆಸಿದಾರ, ಮಂಜುನಾಥ್ ನಂಬಿ ಬದುಕ್ತಾ ಇದ್ದಾರೆ, ದಿನನಿತ್ಯ ಮಂಜುನಾಥ್ ಹೆಸರಲ್ಲಿ ತಮ್ಮ ಬದುಕು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಭಯ. ನಾವೇನಾದರೂ ಹೇಳಿದ್ರೆ ನಾವು ಅವ್ರ ಹಾಗೆ ಶವವಾದೀವಿ, ನಮ್ಮ ಬದುಕು ಮುಗೀತದ ಅನ್ನೋಂಥ ಭಯ. ಹೀಗಾಗಿ ಯಾರೂ ಭಯ ಬಿಡ್ತಾ ಇರಲಿಲ್ಲ. ಆದರೆ ಇವತ್ತು ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ. ಇಲ್ಲ ಅನ್ಯಾಯ ನಡೀತಾ ಇದೆ, ನಡೆದ ಸುಳ್ಳಲ್ಲ, ಸತ್ಯ ಅಸತ್ಯ. ಈ ನೆಲೆಯಲ್ಲಿ ಮಾವುತನ ಮಗನಿಗೂ ಸಹಿತ ಧೈರ್ಯ ಬಂದ ಇವತ್ತು ಅವರು SIT ಕೈಲಿ ಕೇಸನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದು ಇನ್ನೊಂದು ಹೊಸ ರೂಪ ಪಡ್ಕೊಂಡು ಹೋಗುವಂಥ, ಅದು ಹಿಂದಿದ್ದಂಥವ್ರು ಯಾರು ಅನ್ನುವಂಥದ್ದು ಇವತ್ತು ಮತ್ತಷ್ಟು ಈ ಸತ್ಯ ಹುಡುಕೋದ ಕಡೆ ಈ SIT ಮುಂದುವರೆದನ್ನು ನೋಡಿದರೆ ಅಲ್ಲಿ ಅಂದು ಅನ್ಯಾಯಗಳಿಗೆ, ಅಗಣಿತ ಅನ್ಯಾಯಗಳು, 1-2 ಅಲ್ಲ, ಈ ಒಂದು ಸಾವುಗಳು ಮೇಲ್ಮೇಲಾಗುವಂಥದ್ದು, ಇವೆಲ್ಲ ನೆಲಗಟ್ಟಿನಲ್ಲ ಇವತ್ತು ಒಂದು ದಿಶೆಯಲ್ಲಿ ಪ್ರಾಮಾಣಿಕವಾಗಿ SIT ತನ್ನ ಕೆಲಸವನ್ನು ಏನು ಸರ್ಕಾರ ಒಪ್ಪಿಸದ ಅದು ಪ್ರಾಮಾಣಿಕವಾಗಿ ಇಲ್ಲೇ ನಡೆಸ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಯಾಕೆಂದರೆ ಮೊದಲು ಬೇಕಾಗಿದ್ದು ಪ್ರಾಮಾಣಿಕತೆ, ಅದು ಇಲ್ಲಿಯವರೆಗೆ ಆಗಿರಲಿಲ್ಲ. ಸಪೋಸ್ ಇವತ್ತು ಏನಾದರೂ BJP ಸರ್ಕಾರ ಇದ್ದಿದ್ದರೆ ನಿಶ್ಚಿತವಾಗಿ ಅದು SITಗೆ ಅನುವು ಮಾಡಿಕೊಡ್ತಾ ಇರಲಿಲ್ಲ ಅನ್ನೋದಷ್ಟು ಸತ್ಯದ. ಈ SIT ನೇಮಿಸಿದ್ರಿಂದ ಇವೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಒಬ್ಬರಿಂದ ಬಂದು ಸಾಕ್ಷಿ ಹೇಳಿಕ್ಕಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ಜಯಂತ್ T ಆಗಿರ್ಬೋದು, ಇಂದ ಮತ್ತೊಬ್ಬರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಭೂಮಿಗಳನ್ನ ಕಳ್ಕೊಂಡವರಾಗಿರ್ಬೋದು, ಭೂಮಿ ಸಲುವಾಗಿ ಕೊಲೆಗಳಿಗೆ ಹೊದಂಥವ್ರಾಗಿರ್ಬೋದು, ಆನೆ ಮಾವದನ ಕೇಸ್ ಆಗಿರ್ಬೋದು, ಪದ್ಮಲತಾ ಅವ್ರ ಕೇಸ್ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನೂ ವೇದವಲ್ಲಿಯ ಕೇಸ್ಗಳಾಗಿರ್ಬೋದು, ಇವೆಲ್ಲನೂ ಒಂದೊಂದಾಗಿ ಮೇಲೆ ಕೇಳ್ತಾ ಇದ್ದಾವೆ. ಇತ್ತೀಚೆಗೆ ವೇದವಲ್ಲಿಯ ಸಹೋದರರೊಬ್ಬರು ನಮಗೆ ಫೋನ್ ಮಾಡಿ ಹೇಳಿದರು, ಇಲ್ಲ ನಮಗೂ ಅನ್ಯಾಯ ಆಗಿದೆ, ನಾವು ಇದನ್ನು ಮಾತಾಡಬೇಕಾಗಿದೆ ಅಂತೇಳಿ. ಅದು ಅವರು ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಅದು ಏನಪ್ಪ